ವೇದಿಕೆ ಮೇಲೆ ಆಸೀನ ಅಂತ ಎಲ್ಲ ನನ್ನ ಗುರು ಹಿರಿಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನ ಅಂತ ಎಲ್ಲ ನಮ್ಮ ಪಾಲಕ ಬಂಧುಗಳು ಹಾಗೂ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಮಧ್ಯಾಹ್ನ ತಿಳಿಸುತ್ತಾ, ನಾವು ಪ್ರಥಮ ಬಾರಿಗೆ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್, ಆಕ್ಸ್ಫರ್ಡ್ ಸೀನಿಯರ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಅಂತ ನಾವು ಇದು ಫಸ್ಟ್ ಟೈಮ್ ಎಕ್ಸಾಮ್ ಮಾಡ್ತಾ ಇರೋದು. ಯಾವಾಗೂ ನಾವು ಈ ಫಸ್ಟ್ ಪಿ ಯು ಸಿ ಮುಗಿದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಯಾವಾಗೂ ನಮ್ಮ ಸಂಸ್ಥೆಯಿಂದ ಮಾಡಿಲ್ಲ. ಇದೇ ಪ್ರಥಮ ಬಾರಿಗೆ ನಾವು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾಡೋದು. ಇದು ಮಾಡುವಂಥ ಉದ್ದೇಶ ಏನಿಲ್ಲ, ಆಲ್ರೆಡಿ ಮಂಜು ಸರ್ ಹೇಳಿದ ಹಾಗೆ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಿಂದ ಸರಿಸುಮಾರು 3 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿತ್ತು. ಆಲ್ರೆಡಿ ನಾವು ಕಳೆದ ವರ್ಷ 2025 ಏಪ್ರಿಲ್ ತಿಂಗಳಲ್ಲಿ SLC ಎಕ್ಸಾಮ್ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಅಂತ ಎಕ್ಸಾಮನ್ನು ಮಾಡಿ ಅಲ್ಲಿ ಸರಿಸುಮಾರು 2.5 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾಗಿದೆ. ಈ ವರ್ಷ 2026 ಸಾಲಿನಲ್ಲಿ ಈ 2.5 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ಪನ್ನು 3 ಕೋಟಿ ರೂಪಾಯಿಗೆ ಏರಿಸಾಯಿತು. ಯಾಕಪ್ಪ ಅಂದರೆ ಈ ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಈ ನಮ್ಮ ಕಿತ್ತೂರು ಕರ್ನಾಟಕ ಇರ್ಬೋದು, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಬಡ ಪ್ರತಿಭಾವಂತರಿದ್ದಾರೆ. ಬಡ ಪ್ರತಿಭಾವಂತ ಅಂದರೆ ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ ಅವ್ರು ಓದಬೇಕಂದ್ರೆ. ಅಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ನಮ್ಮ ಸಂಸ್ಥೆಯಿಂದ ಅಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಇರ್ಬೋದು, ಊಟ ವಸತಿ ಕಲಿಕೆಯ ಶಿಕ್ಷಣ ಇರ್ಬೋದು, ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ನಾವು ಕೊಡ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಈ ವರ್ಷ 2026-27 ಸಾಲಿಂದ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾವು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡಿ ಯಾವ ವಿದ್ಯಾರ್ಥಿ ಒಳ್ಳೆಯ ಅಂಕ ತೆಗೆದಿರ್ತಾನೆ ಅಂಥ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯಿಂದ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟು ಆ ವಿದ್ಯಾರ್ಥಿಯಲ್ಲಿ ಬದುಕನ್ನು ಕಟ್ಟಿಕೊಡ್ಬೇಕಂತ ನಾವು ಈ ವರ್ಷ ಒಂದೊಂದು ವಿಶೇಷ ಪ್ರಯೋಗನ ಮಾಡಿದ್ವಿ. ಆ ಪ್ರಯೋಗ ಸಕ್ಸಸ್ ಆಗಿದೆ. ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಿಂದ ನಾವು ಸೀನಿಯರ್ ಜೀನಿಯರ್ಸ್ ಅವಾರ್ಡನ್ನು ಎಕ್ಸಾಮನ್ನು ಮಾಡ್ತೀವಿ. ಇದೊಂದು ವೇದಿಕೆ ಮುಖಾಂತರ ಹೇಳ್ತೀನಿ. ಅದ್ರ ಜೊತೆಗೆ ಆಲ್ರೆಡಿ ಬೆಳಗ್ಗೆ ನಮ್ಮ ಸಿಬ್ಬಂದಿಗಳು ಪಾಂಪ್ಲೆಟ್ಸನ್ನು ಕೊಟ್ಟು ಎಲ್ಲ ಮಾಹಿತಿಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಈ ವರ್ಷ ಇಷ್ಟು ಮೆಡಿಕಲ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಫಸ್ಟ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಬರೋಂಥ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು ಮತ್ತು ಗಮನ ಕೊಟ್ಟು ನೋಡಬೇಕು. ಯಾಕಪ್ಪ ಅಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ನೋಡಿರ್ಬೋದು ಸರಿಸುಮಾರು ಎಷ್ಟು ಸೈನ್ಸ್ ಕಾಲೇಜ್ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೈನ್ಸ್ ಕಾಲೇಜು ಸಾಕಷ್ಟು ಇದ್ದಾವೆ. ಆ ಸೈನ್ಸ್ ಕಾಲೇಜ್ ರಿಸಲ್ಟ್ ಏನಿದೆ ನೋಡಬೇಕಾಗುತ್ತೆ ನೀವು. ಯಾಕಪ್ಪ ಅಂದರೆ ಆಲ್ರೆಡಿ ನಾವು ಪಾಂಪ್ಲೆಟ್ಸ್ ಕೊಟ್ಟಿದ್ದಾಗಿದೆ, ನಿಮಗೆ ಪಾಂಪ್ಲೆಟ್ಸ್ ನೀವು ನೋಡಿದ್ದಾಗಿದೆ. ಇದರಲ್ಲಿ ಈ ವರ್ಷ ನಾವು ಸರಿಸುಮಾರು 187ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ವೈದ್ಯರನ್ನಾಗಿ ಮಾಡಿದ್ವಿ. 2024ರಲ್ಲಿ ಸರಿಸುಮಾರು 172 ವಿದ್ಯಾರ್ಥಿಗಳನ್ನ ವೈದ್ಯರನ್ನಾಗಿ ಮಾಡಿದ್ವಿ. ಇಲ್ಲಿವರೆಗೆ ಸರಿಸುಮಾರು ನಮ್ಮ ಕಾಲೇಜ್ ಸ್ಟಾರ್ಟ್ ಆಯಿತು, ಇಲ್ಲಿವರೆಗೆ ಸರಿಸುಮಾರು 1200-1300ರಷ್ಟು ವಿದ್ಯಾರ್ಥಿಗಳನ್ನ MBBS ಮಾಡ್ತೀವಿ. ಅದ್ರ ಜೊತೆಗೆ ಈಗ ನಮ್ಮ ಮುರಾಸರ್ ಹೇಳಿದರು, ಈ ವರ್ಷವೂ ನಾವು JEE ಒಳ್ಳೆ ರ್ಯಾಂಕಿಂಗನ್ನು ಕೊಟ್ಟಿದ್ದೀವಿ. 99% ಮೇಲೆ ಸರಿಸುಮಾರು 2 ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 95 ಮೇಲೆ ಸರಿಸುಮಾರು 28 ವಿದ್ಯಾರ್ಥಿಗಳು, ಅದರ ಜೊತೆಗೆ 90% ಮೇಲೆ ಸರಿಸುಮಾರು 60-70 ವಿದ್ಯಾರ್ಥಿಗಳು. ಇನ್ನೊಂದು ಪೇರೆಂಟ್ಸ್ ಒಂದು ಏನಪ್ಪ ಅಂದರೆ ಒಂದು ಕಲ್ಪನೆ ಏನಪ್ಪ ಅಂದರೆ ನೀಟ್ ಏನಾದರೂ ಬೇಕಾಗಿತ್ತಪ್ಪ ನೀವು ಆಕ್ಸ್ಫರ್ಡ್ ಹೋಗ್ರಿ ಅಂತ ಹೇಳ್ತಿದ್ರು, ಅದು JEE ಬೇರೆ ಕಡೆ ಅಂತಿದ್ರು. ಈ ತಪ್ಪು ಕಲ್ಪನೆಯನ್ನು ಹಿಂದೆ ಬಿಟ್ಬಿಡ್ರಿ. ಯಾಕಪ್ಪ ಅಂದರೆ ಇನ್ನು ಮುಂದೆ ನಾವು ನೀಟ್ ಏನು ಒಲವು ಕೊಡ್ತೇವಲ್ಲ ಅದೇ ರೀತಿಯಾಗಿ JEE ಕೊಡ್ತೀವಿ. ತಲೆಗಿರಲಿ. ಈ ವರ್ಷ ನಮ್ಮದು 99% ಮೇಲೆ 2 ವಿದ್ಯಾರ್ಥಿಗಳು ಮಾಡಿದಾರಲ್ಲ, ಮುಂದಿನ ವರ್ಷ 99% ಮೇಲೆ ಸರಿಸುಮಾರು 8-10 ವಿದ್ಯಾರ್ಥಿಗಳನ್ನು ಮಾಡ್ತೀವಿ. 95 ಮೇಲೆ ಸರಿಸುಮಾರು 40-45 ವಿದ್ಯಾರ್ಥಿಗಳನ್ನ ಮಾಡ್ತೀವಿ. ಅದ್ರ ಜೊತೆಗೆ 90% ಮೇಲೂ ಸರಿಸುಮಾರು ಒಂದು 100-150 ವಿದ್ಯಾರ್ಥಿಗಳನ್ನು ಮಾಡ್ತೀವಿ. ಇದೊಂದು ನೀವೆಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿ ಗಮನಕ್ಕಿರಲಿ. ಆಲ್ರೆಡಿ ಸೀನಿಯರ್ ಜೀನಿಯರ್ಸ್ ಅವರ ಎಕ್ಸಾಮನ್ನು ಸರಿಸುಮಾರು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಎಕ್ಸಾಮನ್ನು ಬರೋದು ಆಲ್ರೆಡಿ ರಿಸಲ್ಟ್ ಬಂದಿದೆ. ಆಲ್ರೆಡಿ 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೋದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿಂದ ಎಕ್ಸಾಮನ್ನು ಬರೋದು. ಇನ್ನೂ ಕೆಲವೇ ಕ್ಷಣದಲ್ಲಿ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. 1ರಿಂದ 10ನೇ ರ್ಯಾಂಕ್ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯಲ್ಲಿ 1 ವರ್ಷ ಸಂಪೂರ್ಣ ಊಟ ವಸತಿ ಶಿಕ್ಷಣದೊಂದಿಗೆ ಆ ವಿದ್ಯಾರ್ಥಿಗೆ
1 ವರ್ಷ ನಾವು ಸಂಪೂರ್ಣ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ನಾವು ಅಲ್ಲಿ ಪಾಂಪ್ಲೆಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಅದ್ರ ಜೊತೆಗೆ 11ರಿಂದ 26 ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆ ಪರವಾಗಿ ಆ ವಿದ್ಯಾರ್ಥಿಗೆ ಎಜುಕೇಷನ್ ಫೀಸನ್ನು ತಗೊಳ್ಳಲ್ಲ ಅಂತ ಹೇಳಿದ್ವಿ. ಅದನ್ನು ಹೊರತುಪಡಿಸಿ ಫಸ್ಟ್ ಬಂದಂಥ ವಿದ್ಯಾರ್ಥಿಗೆ ಸರಿಸುಮಾರು 50,000 ರೂಪಾಯಿ ನಗದು ಬಹುಮಾನ, 2ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ಸರಿಸುಮಾರು 40,000 ರೂಪಾಯಿಯಷ್ಟು ನಗದು ಬಹುಮಾನ, 3ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ಸರಿಸುಮಾರು 30, 4ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ 20, 10 ಈ ಥರ ಬಹುಮಾನಗಳನ್ನು ನಾವು ಆಲ್ರೆಡಿ ಪಾಂಪ್ಲೆಟ್ಸಲ್ಲಿ ಇರ್ಬೋದು, ಪ್ರೆಸ್ ಮೀಟ್ದಲ್ಲಿ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಈ ಎಕ್ಸಾಮ್ದಲ್ಲಿ ಸರಿಸುಮಾರು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಅದರಲ್ಲಿ ನಾವು 20 ಜನ ವಿದ್ಯಾರ್ಥಿಗಳನ್ನ ಶಾರ್ಟ್ ಲಿಸ್ಟನ್ನು ಮಾಡಿದ್ವಿ. ಪ್ರತಿ ವರ್ಷ ಕೊಡ್ತೀವಿ ನಾವು ಈ ಬಹುಮಾನವನ್ನ. ಇನ್ನು 3ನೇ ರ್ಯಾಂಕ್ ಪೂಜಾ ಹಡಪದ್, ಶಾರದಾ PU ಕಾಲೇಜ್ ಕೊಪ್ಪಳ, ಶಾರದಾ PU ಕಾಲೇಜ್ ಕೊಪ್ಪಳ, ಪೂಜಾ ಹಡಪದ್, ಅವರು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಧನ್ಯವಾದ. ಇನ್ನು 2ನೇ ರ್ಯಾಂಕ್ ಸಮೃದ್ಧ ಅಂಗಡಿ, 2ನೇ ರ್ಯಾಂಕ್ ತುಂಗಲ್ ಕಾಲೇಜ್ ಜಮಖಂಡಿಯಿಂದ, ಇವರು ಕೂಡ 2 ಲಕ್ಷ ನಮ್ಮ ಸಂಸ್ಥೆ ಕಡೆಯಿಂದ 2 ಲಕ್ಷದವರೆಗೆ, ಅಂದ್ರೆ ಸಂಪೂರ್ಣ ಉಚಿತ 1 ವರ್ಷದ ಅವಧಿಯವರೆಗೆ ಒಂದು ಫ್ರೀಯಾಗಿ ಎಜುಕೇಶನ್ ಕೊಡಲಾಗುತ್ತೆ. ಅದರ ಜೊತೆಗೆ ಈ 40,000 ರೂಪಾಯಿ ಕ್ಯಾಶ್ ಪ್ರೈಸ್ ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಜೋರ ಚಪ್ಪಾಳೆ. 40,000 ಪ್ಲಸ್ 2 ಲಕ್ಷದ ಸಂಪೂರ್ಣ ಉಚಿತ. ಇನ್ನು ಮೊದಲನೇ ಬಹುಮಾನ ತುಂಬಾ ಕುತೂಹಲ ಕಾಡ್ತಾ ಇದೆ ಎಲ್ರಿಗೂ ಸಹಿತ. ಮೊದಲನೇ ಬಹುಮಾನವನ್ನ ಅನಿಕೇತ್ ಬೀರಲ್, ಶಾರದಾ ಕಾಲೇಜ್ ಮಂಗಳೂರು, ಈ ವಿದ್ಯಾರ್ಥಿ 50,000 ನಗದು ಮತ್ತು 1 ವರ್ಷದ ಅವಧಿಯೊಳಗೆ ಅವನು ಸಂಪೂರ್ಣ ಉಚಿತವಾಗಿ ಶಿಕ್ಷಣವನ್ನು ಪಡ್ಕೋಬಹುದು. ಧನ್ಯವಾದಗಳು.